ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸರಿಯಾಗಿ ಹೊಸಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಜಗೌರಿ ವ್ರತದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಟ್ಟಂತೆ ಇದನ್ನು ನಾವು ನವರಾತ್ರಿಯ ನವಮಿ ತಿಥಿಯಂದು ಆಚರಣೆ ಮಾಡಬೇಕು. ಸೊ ನಮಗೆ ಈ ಸಲ ನವಮಿ ತಿಥಿ 1ನೇ ತಾರೀಕು ಅಕ್ಟೋಬರ್ ಬಂದಿರುವಂಥದ್ದು. ಸೊ ಆ ಕಾರಣಕ್ಕೆ ಅಕ್ಟೋಬರ್ 1ನೇ ತಾರೀಕು ಬುಧವಾರ ಈ ವ್ರತವನ್ನು ಅಂದರೆ ಈ ಗಜಗೌರಿ ಪೂಜೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಈ ಪೂಜೆನ ನಾವು ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕು ಅನ್ನೋದಾದರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ದೀರ್ಘಾಯುಷ್ಯಕ್ಕಾಗಿರ್ಬೋದು, ಹಾಗೆಯೇ ಒಂದು ಕುಟುಂಬದ ವೃದ್ಧಿಗಾಗಿರ್ಬೋದು, ಹಾಗೆಯೇ ಒಂದು ಕುಟುಂಬಸ್ಥರ ಒಂದು ದೀರ್ಘಾಯುಷ್ಯಕ್ಕಾಗಿರ್ಬೋದು ಈ ವ್ರತವನ್ನು ನಾವು ಆಚರಣೆ ಮಾಡಬೇಕಾಗಿರ್ತದೆ. ತುಂಬಾ ಸರಳವಾಗಿಯೇ ಆಚರಣೆ ಮಾಡುವಂಥದ್ದು. ಯಾವ ರೀತಿ ಅನ್ನೋದಾದರೆ ನಾವು ಒಂದು ಮೊದಲಿಗೆ ಗೌರಿಯನ್ನು ನಾವು ಸಿದ್ಧತೆ ಮಾಡಬೇಕು. ಗೌರಿ ಅಂದರೆ ನಾವು ಅರಿಶಿನಕ್ಕೆ ಸ್ವಲ್ಪ ಶ್ರೀಗಂಧವನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಕಲಿಸ್ಕೊಂಡು ಸ್ವಲ್ಪನೇ ನೀರನ್ನು ಹಾಕಿ ಕಲಸಿ ಒಂದು ಗೋಪುರದ ರೀತಿಯಾಗಿ ಅದನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಅದನ್ನು ನಾವು ಸಿದ್ಧತೆ ಮಾಡ್ಕೊಂಡಿದ ನಂತರ ಒಂದು ಆನೆಯನ್ನು ನಾವು ಸಿದ್ಧತೆ ಮಾಡಬೇಕು. ಒಂದು ವಿಗ್ರಹ, ಆನೆಯ ಒಂದು ವಿಗ್ರಹ. ನೀವು ಅದನ್ನು ಮಣ್ಣಿಂದಾದ್ರೂ ಸಹ ತೆಗೆದುಕೋಬಹುದು, ಹಿತ್ತಾಳೆದಾದ್ರೂ ತೆಗೆದುಕೋಬಹುದು, ಕಟ್ಟಿಗೆದಾದ್ರೂ ತೆಗೆದುಕೋಬಹುದು, ಬೆಳ್ಳಿದು, ಬಂಗಾರದ್ದು, ನಿಮಗೆ ಯಾವ ಆನೆ ಸಿಗ್ತದೋ ಅಂದರೆ ಯಾವ ಪೂಜೆಗೆ ನಿಮಗೆ ಅನುಕೂಲವಾಗ್ತದೋ ಆ ಆನೆಯ ಒಂದು ವಿಗ್ರಹವನ್ನು ಇಟ್ಟು ನೀವು ಪೂಜೆನ ಮಾಡಬಹುದು. ಮೊದಲಿಗೆ ನಾವು ಪೀಠವನ್ನು ನಾವು ಸಿದ್ಧತೆ ಮಾಡಬೇಕು. ಪೀಠದ ಮೇಲೆ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅಷ್ಟರ ಪದ್ಮ ರಂಗೋಲಿ ಹಾಕಿ ಅಮ್ಮನವರ ಫೋಟೋವನ್ನಿಟ್ಟು ಫೋಟೋಗೆ ಹೂಗಳಿಂದ ನಾವು ಅಲಂಕಾರ ಮಾಡಬೇಕು. ನಂತರದಲ್ಲಿ ಒಂದು ಪ್ಲೇಟ್ ಒಂದು ಬಾಳೆ ಎಲೆ ತೆಗೆದುಕೊಳ್ಳಿ, ಶ್ರೇಷ್ಠವಾದದ್ದು. ಅದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ 3 ಹಿಡಿ ಅಕ್ಕಿ ಹಾಕಿದರೆ ಸಾಕು. ಅದ್ರ ಮೇಲೆ ಕೈಯಿಂದ ಒಂದು ಬೆರಳಿಂದ ಅಷ್ಟರ ಪದ್ಮವನ್ನು ಬರೆದು ಅದ್ರ ಮೇಲೆ ಆನೆಯನ್ನು ನಾವು ಇಡಬೇಕು. ಆನೆಗೆ ಸಂಪೂರ್ಣವಾಗಿ ನಾವು ಅಂದರೆ ಮುಂದೆ ಕಾಲುಗಳಿಗೆ ಹಾಗೆ ಸೊಂಡಿಲಿಗೆ ಮತ್ತು ಹಿಂಭಾಗಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಶ್ರೀಗಂಧ ಅರಿಶಿನ ಉಪ್ಪನ್ನು ಹಚ್ಚಬೇಕು. ನಂತರದಲ್ಲಿ ಆನೆಯನ್ನು ಇಟ್ಟು ಅದ್ರ ಮೇಲೆ ಒಂದು ವಸ್ತ್ರವನ್ನು ಸಹ ನೀವು ಹಾಕ್ಬೋದು. ಅದು ಡೈರೆಕ್ಟಾಗಿ 2 ವಿಳೆದೆಲೆಯನ್ನು ಇಟ್ಟು ಅದಕ್ಕೆ 5 ಕಡೆ ಹಾಕಿ ಶ್ರೀಗಂಧ ಅರಿಶಿನ ಉಪ್ಪನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಏನು ನಾವು ಗೌರಿಯನ್ನು ನಾವು ಸಿದ್ಧ ಮಾಡ್ಕೊಂಡಿರ್ತಲ್ವ ಅದೇ ಗೌರಿಯನ್ನು ನೀವು ಇಟ್ಟು ಅದಕ್ಕೆ ಗಜಗೌರಿ ಆವಾಯಾಮಿ ಅಂತ ಹೇಳಿ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ 2 ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹೂಗಳಿಂದ ಅಲಂಕಾರ ಮಾಡಿ. ಇಷ್ಟು ನೀವು ಒಂದು ಗಜಗೌರಿ ಪೂಜೆ ಬಗ್ಗೆ ನೀವು ದೇವರ ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ನಂತರದಲ್ಲಿ ನಾವು ಒಂದು ತಾಂಬೂಲ ಅಂತ ನಾವು ಇರಬೇಕು ಮದ್ಲಕ್ಕಿಗೆ ಅಂತ. ಅದು ಯಾವ ರೀತಿ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು, ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಮೇಲೆ ನಾವು ಬ್ಲೌಸ್ ಪೀಸ್ ಇಟ್ಟು ಒಂದು ಕಾಯಿ, ಪೂರ್ಣ ತಾಂಬೂಲ ಅಂತ ಒಂದು ಕಾಯಿಯನ್ನು ಇರಬೇಕು. ಕೊಬ್ಬರಿ ಬತ್ತು ಅದು ಹುಟ್ಟುತ್ತಿ ಇಲ್ಲವಾದ ಡ್ರೈ ಫ್ರೂಟ್ಸನ್ನು ಹಾಕಿ ಎಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು 2 ಬಾಳೆಹಣ್ಣು ಇರಬೇಕು. ನಾನು ಕಿತ್ಲೆ ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆಯೇ ಒಂದು ಬಾಗಿನದ ಸಾಮಾನು, ಅರಿಶಿನ ಪ್ಯಾಕೆಟ್, ಬಳೆ ಅಷ್ಟನ್ನು ಇಟ್ಟು ನೀವು ಇದನ್ನು ಯಾರಿಗೆ ಕೊಡಬೇಕು ಅನ್ನೋದಾದರೆ ನಿಮ್ಮ ತಾಯಿಗೆ ಕೊಡ್ಬೋದು, ಇಲ್ಲವಾದರೆ ನಿಮ್ಮ ಹತ್ತಿರದ ಒಂದು ಸಂಬಂಧಿಕರಿಗೆ ಇದನ್ನು ಕೊಡ್ಬೋದು. ಆದ್ದರಿಂದ ಇದನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಇಷ್ಟೆಲ್ಲ ಪೂಜೆಗೆ ಸಿದ್ಧತೆ ಮಾಡಿಕೊಂಡಿದ್ದ ನಂತರ ದೀಪವನ್ನು ಹಚ್ಚಿ ಉದ್ದಿನ ಗಡ್ಡೆಯನ್ನು ಬೆಳಗ್ಗೆ ಧೂಪವನ್ನು ಮಾಡಿ ಸಾಂಬ್ರಾಣಿ ಧೂಪವನ್ನು ಸಹ ನೀವು ಹಾಕಬೇಕು. ತುಂಬಾ ಒಳ್ಳೆಯದು. ಅಷ್ಟನ್ನು ಹಾಕಿ ನಂತರ ಗಜಗೌರಿ ಅಷ್ಟೋತ್ಸವವನ್ನು ಹೇಳ್ಕೊಂಡು ಗೌರಿ ಅಷ್ಟೋತ್ಸವ ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಬೇಕು. ನೀವು ಮಿಸ್ ಮಾಡಿಕೊಳ್ಳಲೇ ಹೋಗಬೇಡಿ. ಈ ಪೂಜೆನ ತುಂಬಾ ಒಳ್ಳೆಯದಾಗ್ತದೆ. ಎಲ್ಲರೂ ಸಹ ಆಚರಣೆ ಮಾಡಿ. ಈ ಅಷ್ಟೋತ್ಸವ ಎಲ್ಲ ಆಗಿದ ನಂತರ ಒಂದು ಕಾಯನ್ನು ನಾವು ಸಂಕಲ್ಪ ಮಾಡ್ಕೊಂಡಿರಬೇಕು. ಕಾಯನ್ನು ಸಂಕಲ್ಪ ಮಾಡಿಕೊಂಡಿದ್ದು ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡಿಕೊಳ್ಳಿ. ಇಷ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರೋದು. ಸರಳವಾದ ಒಂದು ಪೂಜೆ, ತುಂಬಾ ಆಡಂಬರವಾಗಿ ಮಾಡಬೇಕಂತ ಏನಿಲ್ಲ. ಕಳಸವನ್ನು ಎಲ್ಲಿ ನೀವು ಸ್ಥಾಪನೆ ಮಾಡಿರ್ತೀರೋ ಅದರ ಒಂದು ಪಕ್ಕದಲ್ಲೇ ಈ ಪೂಜೆಯನ್ನು ಆಚರಣೆ ಮಾಡಬಹುದು. ಬುಧವಾರ ಈ ಪೂಜೆಯನ್ನು ಆಚರಣೆ ಮಾಡ್ತೀರಿ ಅಂದರೆ ಪೂಜೆಯನ್ನು ಮಾಡ್ತೀರಿ. ಇದನ್ನು ಯಾವ ದಿನ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ವಿಜಯದಶಮಿ ದಿನ ಇದನ್ನು ತೆಗಿಬಾರ್ದು, ಹಾಗೆ ಇರಬೇಕು. ನೀವು ಶುಕ್ರವಾರ ಅದನ್ನು ತೆಗಿಬಹುದು. ನಾನು ಯಾವ ದಿನ ತೆಗಿಬೇಕು, ಯಾವ ಸಮಯ ತೆಗಿಬೇಕು ಅಂತ ನನಗೆ ಒಂದು ವಿಜಯದಶಮಿಯ ಒಂದು ಕಳಸ ವಿಸರ್ಜನೆಯ ಸಮಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಂದರೆ ನಾನು ಗಜಗೌರಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಸಹ ಇಷ್ಟವಾಗಿದೆ ನಾನು ಭಾವಿಸ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.